ಎಲ್ಲ ವಿಚಾರಗಳು ಚರ್ಚೆ ಮಾಡುವಾಗ ಕೋರ್ ಕಮಿಟಿ ಬಹಳ ಸೀನಿಯರ್ ಲೀಡರ್ ಇರ್ತಾರೆ. ಅಲ್ಲಿ ಆದಂಥ ಚರ್ಚೆಗಳು ಪಕ್ಷಕ್ಕೆ ಒಂದಷ್ಟು ಒಳೆ ಇಟ್ಟಿರ್ಬೋದು, ಸಮಸ್ಯೆಗಳು ಬಗೆಹರಿಯುತ್ತೆ. ಆದರೆ ರಾಜ್ಯ BJPಯಲ್ಲಿ ಇರುವಂತಹ ಕೋರ್ ಕಮಿಟಿ ಒಂದು ರೀತಿ ಹಲ್ಲು ಕಿತ್ತಿರುವಂತಹ ಹಾವು ರೀತಿ ಇದೆಯಾ ಅಂತ. ಯಾಕಂತಂದರೆ ಹಿಂದೆ ನಡೆದಂಥ ಸಭೆಯಲ್ಲಿ ಯಾವುದೂ ಕೂಡ ಮುಂದೆ ಈ ಬಗೆಹರಿಬೇಕು ಅನ್ನೋ ನಿಟ್ಟಿನ ಚರ್ಚೆ ಆಗಿರುತ್ತೆ. ಬಟ್ ಅದು ಬಗೆಹರಿದಿರಲ್ಲ. ಕಾರಣ ಏನು ಅಂತಂದರೆ ಯತ್ನಾಳ್ ಬಣ ಜೊತೆಗೆ ಸೋಮಶೇಖರ್ ಮಾತಾಡುವಂಥದ್ದು, ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಯಾಕೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಲ್ಲ ನಿಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದ್ರು ಕೂಡ? ನೀವು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ನೀವು ಹೇಳಿದಲ್ಲಿ ಸತ್ಯಾಂಶ ಇದೆ. ನಮ್ಮ ಕೋರ್ ಕಮಿಟಿ ಗಂಭೀರವಾದಂಥ ಚರ್ಚೆಗಳನ್ನು ಮಾಡಿ ಅದ ಪರಿಹಾರ ಸೂತ್ರಗಳ ಆಗುವವರೆಗೆ ಅದನ್ನು ನಾವು ಬಾರಿ ಹೆಚ್ಚಾಗಿ ಅದನ್ನು ಒತ್ತಡದಿಂದ ಅದನ್ನು ಕೆಲಸ ಮಾಡ್ತಾಯಿದ್ರೆ ಅದೆಲ್ಲ ಪರಿಹಾರ ಆಗ್ತಿತ್ತು. ಕೋರ್ ಕಮಿಟಿ ಕೂಡ ಭಾರಿ ನೇರವಾಗಿ ಎಲ್ಲವನ್ನು ಕೂಡ ಕೇಂದ್ರ 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 ಅಂತ ಹೇಳುವಂಥದ್ದರಲ್ಲೇ ನಾವು ಬಿಟ್ಟಂಥ ಹಿನ್ನೆಲೆಯಿಂದಾಗಿ ಕಳೆದ 1-2 ವರ್ಷದಲ್ಲಿ ಕೇಂದ್ರವು ಕೂಡ ನಮ್ಮ ವಿಧಾನಸಭಾ ಚುನಾವಣೆ ನಂತರ ಭಾರಿ ದೊಡ್ಡ ರೀತಿಯಲ್ಲಿ ಕರ್ನಾಟಕದಲ್ಲಿ ಪ್ರವೇಶ ಆಗಿ ಪರಿಹಾರ ಮಾಡದ ಕಾರಣ ಈ ಪರಿಸ್ಥಿತಿ ಆಗಿದೆ. ಆದರೆ ಈಗ ಯಾವಾಗ ಕೇಂದ್ರ ಭಾರಿ ಗಂಭೀರವಾಗಿ ಇದನ್ನು ಪರಿಗಣನೆ ಮಾಡದೇ ಇರುವಂಥ ಹಿನ್ನೆಲೆ, ಮೊನ್ನೆಯ ನಮ್ಮ ಕೋರ್ ಕಮಿಟಿ ಅದೊಂದು ನಿಜವಾದ ಕೋರ್ ಕಮಿಟಿಯ ರೀತಿಯಲ್ಲಿ ಈ ಎಲ್ಲ ವಿಚಾರಗಳು ವಿಸ್ತೃತ ಚರ್ಚೆ ಆದಾಗೆಲ್ಲ ಸ್ವಲ್ಪ ಮಾತಿನ ಚಕಮಕಿಗಳು ಮತ್ತೊಂದು ನಡೆಯೋದು ಸ್ವಾಭಾವಿಕ, ಅದರಲ್ಲಿ ಏನು ಇದಂತಲ್ಲ. ಆ ರೀತಿದು ಮೊನ್ನೆ ನಡೆದಿದೆ. 3 ಗಂಟೆಗೆ ಮೊನ್ನೆಯ ಕೋರ್ ಕಮಿಟಿ ನಡೆದನ್ನು ನೀವೇ ನೋಡಿದ್ದೀರಿ. ಪ್ರಾಯಶಃ ಮೊನ್ನೆಯ ಕೋರ್ ಕಮಿಟಿಯಲ್ಲಿ ಗಂಭೀರವಾದಂಥ, ಯಾರಿಗೆ ಬೇಸರ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದರೂ ಕೂಡ ಅದನ್ನು ಚರ್ಚೆ ಮಾಡುವಂಥದ್ದನ್ನು ನಾವು ಮಾಡಿದ್ದೇವೆ. ಮತ್ತು ಕೋರ್ ಕಮಿಟಿ ತನ್ನ ಒರಿಜಿನಾಲಿಟಿಯನ್ನು ಪಡ್ಕೊಂಡಿದೆ ಅಂತ ಹೇಳುವಂಥದ್ದು ಮೊನ್ನೆ ಕೋರ್ ಕಮಿಟಿಯಲ್ಲಿ ಗೊತ್ತಾಗಿದೆ. ತಾವು ಹಿರಿಯ ನಾಯಕರು, ಮೊನ್ನೆ ನಡೆದಂಥ ಸಭೆಯಲ್ಲಿ ಒಂದಷ್ಟು ಪ್ರಾಯಶ್ಚಿತ್ತವಾಗಿ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತಾ ಅಂತ. ಯಾಕಂದರೆ ಯತ್ನಾಳ್ ಇರ್ಬೋದು, ಸೋಮಶೇಖರ್, ಇದ್ರ ಬಗ್ಗೆ ಹೇಳಿಲ್ಲ ನೀವು. ಸರ್, ಸೋಮಶೇಖರ್ ಮತ್ತು ಯತ್ನಾಳ್ರ ಬಗ್ಗೆ ಅದರ ಹಿಂದಿನ ನಮ್ಮ ಇದರಲ್ಲಿ ಸೋಮಶೇಖರ್ ಮತ್ತು ನಮ್ಮ ಇವರು ಉತ್ತರ ಕನ್ನಡ ಜಿಲ್ಲೆಯ ಹೆಬ್ಬಾರರು ಇವರ ಮೇಲೆ ನೇರ ಆ್ಯಕ್ಷನ್ ತಗೊಳ್ಳೇಬೇಕು. ಇಲ್ಲದಿದ್ದರೆ ನಮಗೆ ಗೌರವನೇ ಇರಲ್ಲ. ಏನು ಬೇಕಾರಾಗಲಿ, ಯಾರು ಏನು ಬೇಕಾದ್ರೂ ಅದರ ಬಗ್ಗೆ ಅವರು ಸ್ಪೀಕರಿಗೋ ಮತ್ತೊಬ್ಬರಿಗೋ ಕೊಡುವಂಥದ್ದೋ ಏನು ಮಾಡ್ತೀರಾ, ಅವರನ್ನು ಸಸ್ಪೆನ್ಷನ್ ಮಾಡುವಂಥದ್ದು ಅಥವಾ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಏನಾದರೂ ಮಾಡುವಂಥದ್ದಕ್ಕೆ ಎಲ್ಲದಕ್ಕೂ ಸಹಮತ ವ್ಯಕ್ತಪಡಿಸಿ ನಾವು ತೀರ್ಮಾನ ಮಾಡಿದೆವು. ಆದರೆ ಅದು ಏನೂ ಆಗಲಿಲ್ಲ. ಈ ಕೋರ್ ಕಮಿಟಿಯಲ್ಲಿ ಪ್ರಾರಂಭದಲ್ಲೇ ಅದರ ಉಲ್ಲೇಖ ಆಯಿತು. ಯಾಕೆ ಇದು ಮೊನ್ನೆ ಆದದ್ರ ಬಗ್ಗೆ ಮುಂದಿನ ಹೆಜ್ಜೆನು ಸ್ಟೇಟಸ್ ರಿಪೋರ್ಟ್ ಕೊಡಿ, ಆಮೇಲೆ ಮುಂದೆ ಹೋಗಿ, ಇಲ್ಲದಿದ್ದರೆ ಯಾಕೆ ಕೋರ್ ಕಮಿಟಿ ನಡಿಬೇಕು ಅಂತ ಹೇಳುವಂಥಲ್ಲಿವರೆಗೆ ಮೊನ್ನೆ ಆಗಿದೆ. ಯತ್ನಾಳಿಗೂ ಕೂಡ ಕಳೆದ ಬಾರಿ ಏನು ಹೇಳಿದರು, ನಾವು ಈಗಾಗಲೇ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ ಶಿಸ್ತು ಸಮಿತಿಯಿಂದ, ಶಿಸ್ತು ಸಮಿತಿ ಇದ್ದರೂ ಅವರು ಹಾಜರಾಗಿದ್ದಾರೆ ಅಂತ ಹೇಳಿದರು. ಆದರೂ ಅದರ ಸ್ಟೇಟಸ್ ಹೇಳಿ ಅಂತ ಹೇಳುವಂಥ ಗಂಭೀರ ಚರ್ಚೆಗಳು ನಡೆದಿದೆ. ಆದ ಕಾರಣ ಮೊನ್ನೆಯ ಕೋರ್ ಕಮಿಟಿಯ ನಂತರ ಸ್ವಲ್ಪ ಮಟ್ಟಿನ ಒಂದು ಪಕ್ಷದ ಆಂತರಿಕ ವ್ಯವಸ್ಥೆ ಮತ್ತು ಪಕ್ಷದ ಒಂದು ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥ ವ್ಯವಸ್ಥೆಗಳು ಪ್ರಾರಂಭ ಆಗಿದೆ. ಸಾಮಾನ್ಯವಾಗಿ ಆ ಸಭೆ ಮುಗಿದ ಮೇಲೆ, ಅಂದರೆ ಈ ಹಿಂದೆ ಒಂದು ಚುನಾವಣೆ ಟಿಕೆಟ್ ಸಂದರ್ಭದಲ್ಲಿ ಸದಾನಂದ ಗೌಡರ ಮನೆಗೆ ಸಾಕಷ್ಟು ಜನ ನಾಯಕರು ಬಂದಿದ್ದರು. ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಒಂದಷ್ಟು ನಾಯಕರು ಬಂದಿದ್ದರು ಟಿಕೆಟ್ ವಿಚಾರವಾಗಿ. ಆದರೆ ಮೊನ್ನೆ ಸಭೆ ಮುಗಿದ ಬಳಿಕ ಮತ್ತೆ ನಿಮ್ಮ ನೇತೃತ್ವದ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು? ಜೊತೆಗೆ ಸದಾನಂದ ಗೌಡರನ್ನೇ ಅವಲಂಬಿಸಿದ್ದು ಯಾಕೆ ಒಂದಷ್ಟು ನಾಯಕರು? ಹಾಗೇನಿಲ್ಲ, ನಾನು ಕೋರ್ ಕಮಿಟಿಯಲ್ಲಿ ಭಾರಿ ಸ್ಪಷ್ಟವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಅದಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿದರು. ಮತ್ತು ಕೋರ್ ಕಮಿಟಿಯ ಯಾರು ನಮ್ಮ ರಾಜ್ಯದ ಉಸ್ತುವಾರಿಗಳು ಆಗಿ ಬಂದಂಥ ಅಗರ್ವಾಲ್ ಮತ್ತು ಇನ್ನಿಬ್ಬರ ನಾಯಕರು ಅವರು ಹೇಳಿದರು, ಸದಾನಂದರ ನೇತೃತ್ವದಲ್ಲಿ ಕೂತ್ಕೊಂಡು ನೀವು ಒಂದು ರೀತಿಯಲ್ಲಿ ಇದಕ್ಕೆ ಬೇಕಾದಂಥ ಪರಿಹಾರ ಸೂತ್ರಗಳನ್ನು ನಮಗೆ ಕೊಡಿ, ಅದು ಸಮಂಜಸ ಆಗಿದ್ದರೆ ಅದನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದರು. ಅದಕ್ಕಾಗಿ ನಾವು ಮುಂದೆ ಸೇರಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.